ಎಲ್ಲರಿಗೂ ಆತ್ಮನಮನ. ಭಾಗ್ಯದಳ ಉಪಾಸನಾ ಗುರುಕುಲಕ್ಕೆ ಸ್ವಾಗತ. ಎಲ್ಲರೂ ಕೂಡ ಮನೆಯಲ್ಲಿ ಶುಕ್ರವಾರದ ಪೂಜೆಗೆ ಕಲಶವನ್ನ ಇಡ್ತೀವಿ ಅಥವಾ ಪ್ರತ್ಯೇಕ ದಿನಗಳಲ್ಲಿ ಹಬ್ಬ ಹರಿದಿನ ವ್ರತಗಳಲ್ಲಿ ಕಳಶವನ್ನ ಇಡ್ತೀವಿ. ಆ ಕಳಶಕ್ಕೆ ಕಂಠಕ್ಕೆ ಮಾತ್ರ ದಾರವನ್ನ ಸುತ್ತಬೇಕಾ ಅಥವಾ ಈ ರೀತಿಯಾಗಿ ದಾರವನ್ನ ಸುತ್ತಬೇಕಾ? ಯಾವ ಸಮಯದಲ್ಲಿ ಕಂಠಕ್ಕೆ ಮಾತ್ರ ದಾರ ಸುತ್ತಬೇಕು, ಇಲ್ಲ ಇಡೀ ಕಳಶಕ್ಕೆ ದಾರವನ್ನ ಸುತ್ತಬೇಕು ಅನ್ನೋ ಮಾಹಿತಿಯನ್ನ ಕಲಿತೀರಾ. ಯಾವ ರೀತಿ ದಾರವನ್ನ ಸುತ್ತಬೇಕು ಅನ್ನೋದು ಕೂಡ ಈ ಕಾರ್ಯಾಗಾರದಲ್ಲಿ ನೀವು ಕಲಿತೀರಾ. ಇದಲ್ಲದೆ ಅನೇಕರ ಮನೆಗಳಲ್ಲಿ ಶಂಖುವನ್ನ ಇಡ್ತೀವಿ. ಈ ಶಂಖುವಿಗೆ ನಕಾರಾತ್ಮಕತೆಯನ್ನ ಓಡಿಸುವಂತಹ ಮಹತ್ತರವಾದಂತಹ ಶಕ್ತಿ ಇರುತ್ತೆ ಈ ಶಂಖುವಿಗೆ. ಈ ಶಂಖುವಿನ ಯಾವ ರೀತಿಯಲ್ಲಿ ಮನೆಯಲ್ಲಿ ಇಡಬೇಕು, ಯಾವ ರೀತಿ ಇಟ್ಟಾಗ ಈ ಶಕ್ತಿ ಈ ಶಂಖುವಿಗೆ ಬರುತ್ತೆ, ಶಕ್ತಿಯುತವಾಗಿ ಇರುತ್ತೆ ಶಂಖು. ಬಟ್ ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು. ಯಾವ ರೀತಿ ಇದು ಮಾಡ್ಕೋಬೇಕು, ಯಾವ ರೀತಿ ಇಡಬೇಕು, ಈ ಎಲ್ಲ ಸಣ್ಣ ಸಣ್ಣ ವಿಷಯವನ್ನ ಕಾರ್ಯಾಗಾರದಲ್ಲಿ ಕಲಿತೀರ. ನನಗೆ ತಿಳಿದಿದೆ ಅಂತ ನಾವೆಷ್ಟೊಂದು ಅನ್ಕೊಂಡಿರ್ತೀವಿ. ಯಾಕೆ ಅದನ್ನು ಮಾಡಬೇಕು, ಅದರ ಪರಿಣಾಮ ಏನು, ಅದರ ಫಲ ಏನು ಅನ್ನೋದು ಗೊತ್ತಿರೋದಿಲ್ಲ. ಈ ಸಣ್ಣ ಸಣ್ಣ ಮಾಹಿತಿಯನ್ನು ಕೂಡ ನೀವು ಈ ಕಾರ್ಯಾಗಾರದಲ್ಲಿ ಕಲಿತೀರಾ. ಎಲ್ಲರೂ ಭಾಗವಹಿಸಿ. ಹೆಚ್ಚಿನ ವಿವರಗಳಿಗಾಗಿ ವಾಟ್ಸ್ಆಪ್ ಅಲ್ಲಿ ಸಂಪರ್ಕಿಸಿ. ಧನ್ಯೋಸ್ಮಿ.